श्रीगुरुभ्यो नमः हरिः ओम परमगुरुभ्यो नमः हरिः ओम श्रीमदानंदतीर्थ भगवत्पादाचार्यगुरुभ्यो नमः हरिः ओम अभ्रमं भङ्गरहितमगणं विमलं सदानन्दतीर्थमतुलं भजेतापत्रयापहं नौमिन्याय सुधारिकृज्जयमुनीं श्रीपादरान् सन्मणीन् व्यासान्यादिविदागमाब्धिविहरान् श्रीवादिराजानपि वंदे हंसवरान् रघुत्तमगुरून् वैदग्ध्यवारामिदीं श्रीसत्यव्रतराघवेन्द्रमुनिपान् सद्भोदसध्यानपान् सत्याभिज्ञकराब्जोत्थान् पञ्चारत्वर्षमूलकान् सत्यप्रमोदतीर्थार्यानौमिन्यायसुधारतान् रघुप्रमदे सत्पुत्रं सत्प्रमोदबहुप्रियं अजातशत्रुं तं वन्दे रघुप्रियगुरुं सदा पूर्णप्रज्ञपदासक्तं श्रीमन्मूलरामसुसेवकं श्रीसत्यात्मयतिं वन्दे ज्ञानयज्ञरतं सदा स्वस्त्यस्तु अशेषसन्मङ्गलानि सन्तु श्लोकैक श्रवणपठनमात्रेण वक्तुश्च श्रोतॄणां निखिलकलिकृता कल्मषापनोदनपटुतरे मोक्षादि अशेषपुरुषार्थकृते श्रीमत् अधिकमासमहात्म्ये अध्यकथारम्भः। ಬೃಹನ್ನಾರದೀಯ ಪುರಾಣ ಸಾಕ್ಷಾತ್ ಪರಮಾತ್ಮನೇ ನಾರದರಿಗೆ ಉಪದೇಶ ಮಾಡ್ತಾನೆ. ಜಗತ್ತನ್ನು ನಿಮಿತ್ತ ಮಾಡಿಕೊಂಡು ಜಗತ್ತಿಗೆ ಏನೇನೋ ವಿಚಾರಗಳನ್ನು ತಿಳಿಸಬೇಕು ಅಂತ ಅನೇಕ ವಿಚಾರಗಳನ್ನು ತಿಳಿಸ್ತಾನೆ. ನಾರದರನ್ನ ಉದ್ಧಾರ ಮಾಡುವುದರ ಮುಖಾಂತರ ಇಡೀ ಜಗತ್ತನ್ನು ಉದ್ಧಾರ ಮಾಡ್ತಾನೆ ಪರಮಾತ್ಮ. ಇದಕ್ಕೆ ಬೃಹತ್ ನಾರದೀಯ ಪುರಾಣ. ಈ ಬೃಹನ್ನಾರದೀಯ ಪುರಾಣದಲ್ಲಿ ಒಂದು ಭಾಗದಲ್ಲಿ ಪುರುಷೋತ್ತಮ ಮಾಸ ಅಂತಂದರೆ ಅಧಿಕ ಮಾಸದ ಮಹಾತ್ಮೆಯನ್ನು ತಿಳಿಸ್ತಾರೆ. ಪರಮಾತ್ಮ ಹೇಳೋ ಮಾತಿದು. ಪರಮಾತ್ಮನೇ ಹೇಳ್ತಾನೆ ಅಧಿಕ ಮಾಸ ಅಂದರೆ ಎಷ್ಟು ವಿಶೇಷವಾಗಿರ್ತಕ್ಕಂಥ ಮಾಸ, ಅದರಿಂದ ಏನೇನು ಫಲ ಬರ್ತದೆ, ಯಾವ್ಯಾವ ದಾನಗಳನ್ನು ಕೊಟ್ಟರೆ ಏನೇನು ಬರ್ತದೆ, ದೀಪದಾನದಿಂದ ಏನು, ಯಾರ್ಯಾರು ಮಾಡಿದ್ದಾರೆ, ಇತಿಹಾಸ ಇತ್ಯಾದಿ ಎಲ್ಲವನ್ನು ಪರಮಾತ್ಮನೇ ತಿಳಿಸ್ತಾನೆ. ಅದರೊಳಗೆ ಏನೇನೇನು ಎಷ್ಟೊಂದು ಉಪಾಖ್ಯಾನಗಳನ್ನು ತಿಳಿಸ್ತಾನೆ. ದೃಢಧನ್ವನ ಕಥೆಯನ್ನು ಹೇಳ್ತಾನೆ, ಎಲ್ಲವನ್ನು ಹೇಳ್ತಾನೆ. ಪ್ರಾರಂಭದಲ್ಲಿ ವಂದೇ ಮಂದಾರಂ ವೃಂದಾವನ ಕೋವಿದಂ ವೃಂದಾವನ ಕಲಾಧಂ ಪುರುಷೋತ್ತಮವದ್ಭುತಂ ಹೇಳಿ ಇದನ್ನು ಶುರು ಮಾಡ್ತಾರೆ. ಅಂದರೆ ಯಾರು ಭಕ್ತರ ಮನೋಭೀಷ್ಟಗಳನ್ನು ಪೂರೈಸೋದ್ರಲ್ಲಿ ಕಲ್ಪವೃಕ್ಷ ಅಂತ ಕರೀತಾರೋ ಅಂತಹ ಪರಮಾತ್ಮನ ಪಾದಾರವಿಂದಗಳಲ್ಲಿ ಒಂದೇ ಪ್ರಣಾಮಗಳನ್ನು ಮಾಡ್ತೇನೆ ಅಂತ ಇದರರ್ಥ. ಸಾಮಾನ್ಯವಾಗಿ ಎಲ್ಲ ಪುರಾಣಗಳು ಕೂಡ ಶುರುವಾಗದೆ ನೈಮಿಷಾರಣ್ಯದಲ್ಲಿ ನೈಮಿಷೇ ಅನಿಮಿಷೇ ಕ್ಷೇತ್ರೆ ಶುನಕ ಶೌನಕ ಆದಯ ಅಂದರೆ ಅನಿಮಿಷ ಕ್ಷೇತ್ರ ಅಂತ ಕರೀತಾರೆ ಅಲ್ಲಿಗೆ, ನೈಮಿಷ ಕ್ಷೇತ್ರಕ್ಕೆ. ಅನಿಮಿಷ ಅಂದರೆ ನಾವೆಲ್ಲ ನಿಮಿಷರು ಅಂತ ಕರೀತಾರೆ. ಯಾಕೆ? ನಮಗೆ ಕಣ್ರೆಪ್ಪೆ ಇರ್ತದೆ, ಕಣ್ರೆಪ್ಪೆ ಮಿಟಿಕ್ಸಿ ನಮ್ಮ ಆಯುಷನ್ನು ಡೌನ್ ಮಾಡ್ಕೊಳ್ತೀವಿ. ಆದರೆ ದೇವತೆಗಳಿಗೆ ಕಣ್ರೆಪ್ಪೆನೇ ಇರೋದಿಲ್ಲ, ಅವ್ರ ಕಣ್ಣು ಮಿಟಿಸೋದು ಇಲ್ಲ, ಅವ್ರು ಸಾಯೋದು ಇಲ್ಲ. ಅದಕ್ಕೆ ಅವರಿಗೆ ಅಮರರು ಅಂತ ಕರೀತಾರೆ. ಅನಿಮಿಷ ಕ್ಷೇತ್ರ ಅಂತಂದರೆ ದೇವತೆಗಳು ವಾಸ ಮಾಡುವಂಥ ಕ್ಷೇತ್ರ ಅನಿಮಿಷ ಕ್ಷೇತ್ರ. ಯಾರ್ಯಾರಿದ್ರು ಅಂತ ಹೇಳ್ತಾರೆ. ನೈಮಿಷಾರಣ್ಯ ಮಾಜಗ್ಮುಹು ಮುನಯ ಸತ್ರಕಾನ್ಯಯ ಸೀತೋ ದೇವರ ಪೈಲ ಸುಮಂತ್ರು ವಿಪಲಾದಯ ಸುಮಂತಿ ಕಾಶ್ಯಪಶ್ಚೈವ. ನೋಡಿ ಯಾರ್ಯಾರಿದ್ರು ಅಂತ ಹೇಳ್ತಾರೆ. ಅಲ್ಲಿ ಮುಖ್ಯವಾಗಿರ್ತಕ್ಕಂತಹ ಋಷಿಗಳ ಹೆಸರನ್ನೇ ಕೇಳಬೇಕು. ಅಧಿಕ ಮಾಸದಲ್ಲಿ ಆ ಋಷಿಗಳ ಹೆಸರು ಕಿವಿ ಮೇಲೆ ಬಿದ್ದರೆ ಮಹಾಪುಣ್ಯ. ಏನು ಅಂತಂದರೆ ದೈವರ ಋಷಿಗಳು ಪೈಲ, ಸುಮಂತು, ವಿಪಲಾಯನ, ಮತ್ತು ಸುಮತಿ, ಕಾಶ್ಯಪ ಋಷಿಗಳು, ಜಾಬಾಲಿ ಋಷಿಗಳು, ಭೃಗು ಮಹರ್ಷಿಗಳು, ಆಂಗೀರ, ವಾಮದೇವ, ಸುತೀಕ್ಷ, ಶರಭಂಗ ಪರ್ವತ, ಆಪಸ್ತಂಭ, ಮಾಂಡವ್ಯ, ಅಗಸ್ತ್ಯ, ಕಾತ್ಯಾಯನ, ರಥೀತರ, ಋಭು, ಕಪಿಲ, ರೈಭ್ಯ, ಗೌತಮ, ಮುದ್ಗಲ, ಕೌಶಿಕ, ಗಾಲವ, ಕ್ರತು, ಅತ್ರಿ, ಬಭ್ರು, ತ್ರಿತ, ಶಕ್ತಿ, ಬುಧ, ಬೌಧಾಯನ, ವಸು, ಕೌಂಡಿನ್ಯ, ಪೃಥು, ಹಾರಿತ, ಧೂಮ್ರ, ಶಂಕು,
ಸುಕೃತಿ ಶನಿ ವಿಭಾಂಡ ಪಂಕ ಗರ್ಗ ಕಾಣಾದ ಜಮದಗ್ನಿ ಭಾರದ್ವಾಜ ಮತ್ತು ಧೂಮಪ ಮೌನ ಭಾರ್ಗವ ಕರ್ಕಶ ಶೌನಕ ಶತಾನಂದ ಮಹಾತವ ವಿಶಾಲ ವಿಷ್ಣುವೃದ್ಧ ಜರ್ಜರ ಜಯ ಜಂಗಮ ಪಾರ ಪಾಶಧರ ಕೂಲ ಮಹಾಕಾಯಿ ಜೈಮಿನಿ ಮಹಾಗ್ರೀವ ಮಹಾಬಾಹು ಮಹೋದರ ಮಹಾಬಲ ಉದ್ಧಾರಕ ಮಹಾದೇವ ಆಮಲಕ ಪ್ರಿಯ ಊರ್ಧ್ವ ಊರ್ಧ್ವಪಾದ ಏಕಪಾದ ದುರ್ಧರ ಉಗ್ರಶೀಲ ಜಲಾದಿ ಪಿಂಗಲ ಅತ್ರಿ ಋಗು ಶಾಡೀರ ಕರುಣ ಕಾಲ ಕೈಲವ ಕಲಾದರ ಶ್ವೇತಬಾಹು ರೋಮಪಾದ ಕದ್ರು ಕಾಲಾಗ್ನಿ ರುದ್ರಗ ಶ್ವೇತಾಗ್ನಿ ಶ್ವೇತರ ಆದ್ಯ ಶರಭಂಗ ಪೃಥುಶ್ರವ ಅನ್ನುವಂತಹ ಇನ್ನೂ ಬೇಕಾದಷ್ಟ ಮೊದಲಾದಂತಹ ಭರ್ಗೇಶ್ವರು ವೇದಾಂಗ ಪಾರಂಗತರಾಗಿರ್ತಕ್ಕಂಥವ್ರು ಮಹಾಜ್ಞಾನಿಗಳು ಅಲ್ಲಿದ್ದವರು ಸುಮ್ಮನೆ ಇದ್ದವರಲ್ಲ ಅಂತಹ ಋಷಿಗಳು ಎಲ್ಲರೂ ಕೂಡ ಲೋಕಾನುಗ್ರಹ ಕರ್ತೃಗಳು. ಲೋಕಾನುಗ್ರಹವನ್ನೇ ಅಪೇಕ್ಷೆ ಮಾಡೋದು, ಲೋಕಾನುಗ್ರಹವನ್ನು ಮಾಡತಕ್ಕಂಥವ್ರು ಕೂಡ ಇದ್ದರು. ಎಲ್ಲರೂ ಕೂಡ ಯಾವಾಗಲೂ ಪರೋಪಕಾರ ವೃತ್ತಿಯಲ್ಲಿಯೇ ಇದ್ದವರು. ಪರೋಪಕಾರನೇ ಅವರು, ಬೇರೆ ಸ್ವಾರ್ಥಕ್ಕಾಗಿ ಜೀವನ ಮಾಡ್ತಾ ಇರಲಿಲ್ಲ. ಅಂಥವರೆಲ್ಲ ಎಲ್ಲರಿಗಿಂತಲೂ ಶ್ರೇಷ್ಠರಾಗಿರ್ತಕ್ಕಂತಹ ಸೂತ ಪುರಾಣಿಕರನ್ನ ಕೇಳ್ತಾರೆ. ಸೂತ ಚಿರಂಜೀವ ಮಹಾಭಾಗವತೋ ಮಹಾನ್. ಸೂತರೇ, ನೀವು ಆಸನದಲ್ಲಿ ಕೂತ್ಕೊಳ್ಳಿ, ಬನ್ನಿ. ಎಲ್ಲ ಬಂದು ಸೂತರು ಬಂದಾಗ ಹೇಳಿದ ಆಸನವನ್ನು ಕೊಡ್ತೀವಿ, ಕೂತ್ಕೊಳ್ಳಿ. ಅರ್ಘ್ಯ ಪಾದ್ಯಾದಿಗಳನ್ನು ಕೊಡಬೇಕು. ಕೂಡಿಸಿದ್ರಿ, ನೀವು ಬಹಳ ದಣಿವಾದಂತೆ ಕಾಣ್ತಾ ಇದ್ದೀರಿ, ಆದರೆ ನಿಮಗೆ ದಣಿವಾಗೋದಿಲ್ಲ. ಋಷಿಗಳೆಲ್ಲ ಹೇಳ್ತಾರೆ. ಆವಾಗ ಸೂತರು ಕೇಳ್ತಾರೆ, ನಿಮ್ಮ ತಪಸ್ಸೆಲ್ಲ ಚೆನ್ನಾಗಿ ನಡೀತಾ ಇದೆಯಾ? ಯಾವುದೇ ವಿಘ್ನ ಬರಲಿಲ್ಲ ನೋಡಿ. ಈ ಥರ ಕೇಳಬೇಕು. ಬಂದ ಕೂತ್ಕೊಂಡ್ಬಿಟ್ಟು ತಮ್ಮದೇ ಏನಾದ್ರು ಇದ್ದರೆ ಅದನ್ನು ಹೇಳಕ್ಕೆ ಹೋಗ್ಬಾರ್ದು. ನಿಮ್ಮ ತಪಸ್ಸೆಲ್ಲ ಚೆನ್ನಾಗಿ ನಡೀತಾ ಇದೆಯಾ? ತಪಸ್ಸಿಗೆ ಯಾವ ಭಂಗ ವಿಘ್ನಗಳು ಬರೋದಿಲ್ವಾ ಅಂತಂದಾಗ ಎಲ್ಲ ಋಷಿಗಳು ಹೇಳ್ತಾರೆ, ನಿಮ್ಮ ಗುರುಗಳ ಅನುಗ್ರಹದಿಂದ ನಾವು ವೇದವ್ಯಾಸರ ನಾವೆಲ್ಲ ಚೆನ್ನಾಗಿದ್ದೀವಿ. ನೀವು ನಿಮ್ಮ ಗುರುಗಳ ಅನುಗ್ರಹ ಮತ್ತು ಗುರು ವಾದರಾಯಣರ ಅನುಗ್ರಹದಿಂದ ಅವರ ಮಾತುಗಳ ವಚನ, ಅವರ ಮಾತುಗಳ ಅಭಿಪ್ರಾಯ ಎಲ್ಲ ನೀವು ತಿಳ್ಕೊಂಡಿದ್ದೀವಿ. ಅದರಿಂದ ನಿಜವಾಗಿಯೂ ನೀವು ಧನ್ಯರಾಗಿದ್ದೀವಿ, ಭಾಗ್ಯವಂತರು ನೀವು. ಆಯಿತಾ? ಪರಾಶರ್ಯೋ ವಯಂ ಚೋತ್ಯತಂ ವೇದ ಕೃಪಯಾ ಗುರೋ ಸುಖೀ ಗಚಿದ್ವಾಸವ್ಯ ಚಿರಾದೃಷ್ಟ ಕದಂಬಸೆ. ಮತ್ತು ನಿಮ್ಮ ಭೇಟಿ ಈಗ ನೈಮಿಷಾರಣ್ಯದಲ್ಲಿ ನಮ್ಗೆ ಆಗ್ತಾ ಇದೆ. ಅವ್ರಿಗೆ ಹೇಳ್ತಾರೆ, ವೇದವ್ಯಾಸರ ಶಿಷ್ಯೋತ್ತಮರಾಗಿರ್ತಕ್ಕಂತಹ ಮಹಾಭಾಗರಾದಂತಹ ಸೂತ ಮಹರ್ಷಿಗಳೇ, ಕನ್ನಡಕ ಹೇಳ್ಕೊಡಿಲ್ಲ ಆಯಿತಾ? ಈ ನಿಸ್ಸಾರವಾಗಿರ್ತಕ್ಕಂತಹ ಸಂಸಾರ ಏನಿದೆ, ಇದರಲ್ಲಿ ತಿಳಿಯಬೇಕಾಗಿರ್ತಕ್ಕಂಥದ್ದು ಸಾವಿರಾರು ವಿಚಾರಗಳಿದ್ದರೂ ಸಹ, ತಿಳಿಯಬೇಕಾಗಿರುವಂಥದ್ದು ಸಾವಿರಾರು ವಿಚಾರಗಳಿದೆ ಇದ್ದರೂ ಸಹ, ಆದರೆ ಎಷ್ಟು ತಿಳಿಬೇಕೋ ಅಷ್ಟೇ ತಿಳ್ಕೋಬೇಕು. ಎಷ್ಟೊಂದಿರುತ್ತೆ, ಆದರೂ ನಮಗೆ ಎಷ್ಟು ಬೇಕೋ ಸುಮ್ಮನೆ ಎಲ್ಲ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಕ್ಕೆ ಹೋಗಬಾರ್ದು. ಮತ್ತು